ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ರೈತ ಬಾಂಧವರೇ ನಮಸ್ಕಾರ. ನನ್ನ ಹೆಸರು ಚಂದನ್. ನಾನು 4ನೇ ವರ್ಷದ ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ಇಂದು ನಾನು ಎರೆಹುಳ ಗೊಬ್ಬರ ತಯಾರಿಕೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮ್ಮ ಕೃಷಿ ಪರಿಸರದಲ್ಲಿ ಲಭ್ಯವಾಗುವ ತ್ಯಾಜ್ಯ ವಸ್ತುಗಳು ಈ ಎರೆಹುಳುಗಳಿಗೆ ಒಂದು ಉತ್ತಮ ಆಹಾರ. ಈ ತ್ಯಾಜ್ಯ ವಸ್ತುಗಳು ಎರೆಹುಳುವಿನ ಜಠರದಲ್ಲಿ ವಿಭಜನೆಗೊಂಡು ಇಕ್ಕೆಯಾಗಿ ಮಾರ್ಪಾಡಾಗುತ್ತದೆ. ಈ ಗೊಬ್ಬರವನ್ನು ಸಸ್ಯ ಆಹಾರವಾಗಿ ಪೋಷಕಾಂಶಗಳನ್ನು ಪೂರೈಸಲು ಬಳಸುತ್ತಾರೆ. ಎರೆಹುಳು ಗೊಬ್ಬರದಲ್ಲಿ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷ್, ಕಬ್ಬಿಣ, ಸತು ಹಾಗೂ ತಾಮ್ರವನ್ನು ದೊರಕುತ್ತದೆ. ಎರೆಹುಳು ಗೊಬ್ಬರ ಸಸ್ಯ ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ಸಸ್ಯವರ್ಧಕವಾದ ಎಲ್ಲವನ್ನು ದೊರಕುತ್ತವೆ. ಇದಲ್ಲದೆ ಮಣ್ಣಿನ ಭೌತಿಕ ಗುಣಗಳಾದ ನೀರು ಹಿಡಿದುಕೊಳ್ಳುವ ಶಕ್ತಿ, ಗಾಳಿಯಾಡುವಿಕೆ, ಮಣ್ಣಿನ ಕಣರಚನೆ ಉತ್ತಮಗೊಳಿಸುತ್ತದೆ. ಇದರ ಪರಿಣಾಮ ಮಣ್ಣಿನಲ್ಲಿ ಉಪಯುಕ್ತ ಜೀವಾಣುಗಳ ಸಂಖ್ಯೆ ವೃದ್ಧಿಯಾಗಿ ಜೀವರಾಸಾಯನಿಕ ಕ್ರಿಯೆಗಳನ್ನು ಸಮತೋಲನವಾಗಿ ಉಂಟಾಗಿ ಮಾಡುತ್ತದೆ. ಸಸ್ಯ ಬೆಳವಣಿಗೆ ಒಂದು ಉತ್ತಮ ವಾತಾವರಣ ದೊರಕುತ್ತದೆ. ಒಟ್ಟಾರೆ ಮಣ್ಣಿನ ಫಲವತ್ತತೆ ಅಭಿವೃದ್ಧಿ ಹೊಂದುತ್ತದೆ. ಗೊಬ್ಬರ ಉತ್ಪಾದನೆಗೆ ಬೇಕಾಗುವ ತ್ಯಾಜ್ಯ ವಸ್ತುಗಳು. ಕೃಷಿ ಕ್ಷೇತ್ರ ಹಾಗೂ ಅದರ ಪರಿಸರದಲ್ಲಿ ದೊರಕುವ ಸಾವಯವ ವಸ್ತುಗಳು ಎರೆಹುಳುಗಳಿಗೆ ಸದೃಢವಾದ ಆಹಾರ. ಈ ಎರೆಹುಳುಗಳು ದೇಹದಲ್ಲಿ ಸುಲಭವಾಗಿ ಜೀರ್ಣಗೊಂಡು ಉತ್ಕೃಷ್ಟವಾದ ಗೊಬ್ಬರವಾಗಿ ಮಾರ್ಪಾಡಾಗುತ್ತದೆ. ಈ ತ್ಯಾಜ್ಯ ವಸ್ತುಗಳು ಸಸ್ಯ ಹಾಗೂ ಪ್ರಾಣಿ ಮೂಲವಾಗಿರುತ್ತದೆ. ಸಸ್ಯ ಮೂಲಗಳಾದ ಎಲೆ, ತೊಗಟೆಗಳು, ಕಳೆಗಳು, ಹುಲ್ಲು, ತೆಂಗಿನ ನಾರು, ಕಬ್ಬಿಣ ಸಿಪ್ಪೆ, ಬಾಳೆ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಾದ ಸಗಣಿ, ಇಕ್ಕೆ, ಗಂಜಲ ಹಾಗೂ ಕೊಟ್ಟಿಗೆ ತ್ಯಾಜ್ಯ ಇತ್ಯಾದಿ ಎರೆಗೊಬ್ಬರಗಳನ್ನು ತಯಾರಿಸಲು ಬಳಸುತ್ತಾರೆ. ಗೊಬ್ಬರ ತಯಾರಿಕೆಗೆ ಈ ತ್ಯಾಜ್ಯ ವಸ್ತುಗಳನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಹರಡಿ ಸಗಣಿಯೊಂದಿಗೆ ಮಿಶ್ರಣ ಮಾಡಬೇಕು. ಈ ಕಸದ ರಾಶಿ ನೆನೆಯುವಂತೆ ನೀರನ್ನು ಸಿಂಪಡಿಸಬೇಕು. ಈ ಹಿಂದೆ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ನೀರು ನೀಡಿ 2 ರಿಂದ 3 ಬಾರಿ ಕಸದ ರಾಶಿಯನ್ನು ಮುಗುಚಬೇಕು. ನಂತರ ತೆಲವಾದ ಸಗಣಿಯನ್ನು ನೀರನ್ನು ರಾಶಿಯ ಮೇಲೆ ಹಾಕಿ ಎರೆಹುಳುಗಳನ್ನು ಬಿಡಬೇಕು. ಪ್ರತಿ ಚದುರ ಕಿಲೋಮೀಟರ್ಗೆ 100 ಎರೆಹುಳುಗಳನ್ನು ಬಿಡಬೇಕು. ಈ ಎರೆಹುಳುಗಳು ರಾಶಿಯ ಮೇಲ್ಭಾಗದಲ್ಲಿ ತ್ಯಾಜ್ಯವನ್ನು ತಿನ್ನುತ್ತದೆ, ಕೆಳಭಾಗಕ್ಕೆ ಚಲಿಸುತ್ತದೆ. ಎರೆಹುಳುಗಳು ಕಸದ ರಾಶಿಯಲ್ಲಿ ಬಿಟ್ಟ ನಂತರ ವಾತಾವರಣಕ್ಕೆ ಅನುಗುಣವಾಗಿ ಸರಿಯಾದ ದಿನಗಳ ಅಂತರದಲ್ಲಿ ನೀರು ನೀಡಬೇಕು. 50 ರಿಂದ 60ರಷ್ಟು ತೇವಾಂಶವನ್ನು ಕಾಪಾಡಬೇಕು. ರಾಶಿಯ ಮೇಲ್ಭಾಗದಲ್ಲಿ ಎರೆಹುಳುಗಳು ಇಕ್ಕೆ ಸಂಗ್ರಹ ಶುರುವಾಗುವುದರಿಂದ ಕೇವಲ ಮೇಲ್ಪದರದಲ್ಲಿ ಒದ್ದೆಯಾಗುತ್ತದೆ. ನೀರು ಸಿಂಪಡಿಸಬೇಕು. ನಾವು ಬಳಸುವ ತ್ಯಾಜ್ಯ ವಸ್ತುಗಳು ಮತ್ತು ವಾತಾವರಣಕ್ಕೆ ಅನುಗುಣವಾಗಿ 70 ರಿಂದ 80 ದಿನಗಳಲ್ಲಿ ಗೊಬ್ಬರ ದೊರಕುವುದು. ಹುಳುಗಳು ಬಿಟ್ಟ 35 ರಿಂದ 45 ದಿನಗಳಲ್ಲಿ ರಾಶಿಯ ಮೇಲ್ಭಾಗದಲ್ಲಿ ಗೊಬ್ಬರಗಳು ಸಂಗ್ರಹವಾಗುತ್ತದೆ. ಗೊಬ್ಬರದಿಂದ ಹುಳುಗಳನ್ನು ಬೇರ್ಪಡಿಸುವ ವಿಧಾನ: ಒಂದು ದೊಡ್ಡ ಸಗಣಿ ಉಂಡೆಯನ್ನು ಮಾಡಿ ಅದನ್ನು ಎರೆಹುಳ ಗೊಬ್ಬರದ ಮೇಲೆ ಇಡಬೇಕು. ನಂತರ 5 ನಿಮಿಷದ ನಂತರ ಎರೆಹುಳುಗಳು ಅದರಲ್ಲಿ ಸಂಗ್ರಹಗೊಳ್ಳುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ಸಂಪರ್ಕಿಸಿ 9901578890. ಧನ್ಯವಾದಗಳು. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.